ಮಹಿಳೆಯರ ಹೆಸರಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿ ಅಶ್ಲೀಲ ವಿಡಿಯೋ ಪೋಸ್ಟ್ ಮಾಡಿದಂತ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮೊಬೈಲ್ನಲ್ಲಿ 13,500 ಮಹಿಳೆಯರ ಚಿತ್ರಗಳನ್ನ ಇಟ್ಕೊಂಡಿದ್ದಂತ ಭೂಪ ಅರೆಸ್ಟ್ ಆಗಿದ್ದಾನೆ. ಬಳ್ಳಾರಿಯಲ್ಲಿ ಶುಭಂ ಕುಮಾರ್, ಮನೋಜ್ ಹಾಗೂ ಪ್ರಸಾದ್ ಸಿಂಗ್ ಬಂಧನ ಆಗಿರೋದು. ಮಹಿಳೆಯರಿಗೆ ವಿಡಿಯೋ ಕರೆ ಮಾಡಿ ರೆಕಾರ್ಡ್ ಮಾಡಿಕೊಳ್ತಾ ಇದ್ದ ಈ ಆರೋಪಿ ಬರೋಬ್ಬರಿ 13,000ಕ್ಕೂ ಹೆಚ್ಚು ಫೋಟೋಗಳು ಲಭ್ಯವಾಗಿದ್ದಾವೆ ಈತನ ಮೊಬೈಲ್ನಲ್ಲಿ. ನಗ್ನವಾಗಿ ವಿಡಿಯೋ ಕರೆ ಮಾಡುವಂತೆ ಮಹಿಳೆಯರಿಗೆ ಕಿರುಕುಳ ಕೊಡ್ತಾ ಇದ್ದ. ಒಪ್ಲಿಲ್ಲ ಅಂತ ಅಂದ್ರೆ ನಕಲಿ ಖಾತೆ ಸೃಷ್ಟಿ ಮಾಡಿಕೊಂಡು ಮಾನಹಾನಿ ಮಾಡ್ತಾ ಇದ್ದ ಈ ಆರೋಪಿ ಅಶ್ಲೀಲವಾಗಿ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾ ಇದ್ದ. ಇದೇ ಆರೋಪಿ ನೋಡಿ, ನೀವು ಫೋಟೋ ಗಮನಿಸ್ತಾ ಇದ್ದೀರಾ. 10 ನಕಲಿ ಖಾತೆ, 90ಕ್ಕೂ ಹೆಚ್ಚು ಇಮೇಲ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡಿದ್ದ ಈ ಆರೋಪಿ 2 ವರ್ಷಗಳಿಂದ ಇವನ ಹಿಂದೆ ಮುಂಬೈ ಪೊಲೀಸರು ಬಿದ್ದಿದ್ರು. ಈಗ ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ಲಾಕ್ ಆಗಿದ್ದಾನೆ. ದೆಹಲಿಯಲ್ಲಿ ಡಿಪ್ಲೊಮಾ ಓದಿದಂಥ ಶುಭಂ ಕುಮಾರ್ ಮನೋಜ್ ಸಂಡೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಮುಂಬೈನಲ್ಲಿ ಶುಭಂ ಕುಮಾರ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಸದ್ಯ ಗೂಗಲ್ನಿಂದ ತಾಂತ್ರಿಕ ಮಾಹಿತಿಯನ್ನ ಕಲೆ ಹಾಕಿ ಈ ಆರೋಪಿಯನ್ನ ಬಂಧಿಸಿದ್ದಾರೆ. ಮಹಿಳೆಯರ ಹೆಸರಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದ. ನಗ್ನವಾಗಿ ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದ. ಮಾಡಿಲ್ಲ ಅಂತ ಅಂದರೆ ಅವರ ಫೋಟೋಗಳನ್ನು ಇಟ್ಕೊಂಡು ಕೆಟ್ಟದಾಗಿ ಅಶ್ಲೀಲವಾಗಿ ಎಡಿಟ್ ಮಾಡಿ 90ಕ್ಕೂ ಹೆಚ್ಚು ಇಮೇಲ್ ಐಡಿಗಳಿದ್ದಾವೆ. ಅದೇ ರೀತಿಯಾಗಿ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಫೋಟೋಗಳನ್ನು ಎಡಿಟ್ ಮಾಡಿ ಹಾಕ್ತಾ ಇದ್ದ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈ ರೀತಿಯಾಗಿ ಮಹಿಳೆಯರಿಗೆ ಕಿರುಕುಳ ಕೊಡ್ತಾ ಇದ್ದಂತ ಒಬ್ಬ ಕೆಟ್ಟ ದುಷ್ಟ ಆರೋಪಿ ಸದ್ಯ ಅರೆಸ್ಟ್ ಆಗಿದ್ದಾನೆ. ಈತನ ವಿರುದ್ಧ ಏನೇನು ಕೇಸಸ್ ಇದೆ, ಪೊಲೀಸರು ಏನ್ ಹೇಳ್ತಾರೆ? ಖಂಡಿತವಾಗ್ಲೂ ಸೌಖ್ಯ, ಈ ಕೇಸ್ ಒಂಥರ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಮಹಿಳೆಯರು ಕೂಡ ಇದನ್ನ ನೋಡ್ಲೇಬೇಕಾಗುತ್ತೆ ಸ್ಟೋರಿ. ಯಾಕಂದ್ರೆ ಸಾಕಷ್ಟು ಮಹಿಳೆಯರು ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅವ್ರದೇ ಆದಂತ ಕೆಲವೊಂದಿಷ್ಟು ಫೋಟೋಸ್ಗಳನ್ನ ಹಾಕ್ತಾನೆ ಇರ್ತಾರೆ. ಆದ್ರೆ ಈ ರೀತಿಯಾದಂತ ಮೋಸ್ಟ್ ವಾಂಟೆಡ್ ಅಂತ ಪ್ರಮುಖ ಏನಿರ್ತಾರೆ ಇವರು ಈ ರೀತಿಯಾದಂತ ಮಹಿಳೆಯರ ಫೋಟೋಗಳನ್ನ ಕದ್ದು ಇನ್ನೊಬ್ಬರಿಗೆ ಕಳ್ಸೋದಾಗಿರ್ಬೋದು, ಈ ರೀತಿಯಾದಂತ ಮಾಡ್ತಾನೆ ಇದ್ರು. ಆದ್ರೆ ಮುಂಬೈ ಪೊಲೀಸರು ಒಂದಿಷ್ಟು ವರ್ಷಗಳಿಂದ ಈತನನ್ನ ಹುಡುಕ್ತಾ ಇರ್ತಾರೆ. ಶುಭಂ ಅನ್ನುವಂತವನು ಈತನ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಸಂಡೂರ್ನ ಒಂದು ಖಾಸಗಿ ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಾ ಇರೋದು ಪೊಲೀಸರು ಕೂಡ ತಿಳಿದು ಬರ್ತದೆ. ಈತನು ಸಾಕಷ್ಟು ಮಹಿಳೆಯರ ಹೆಸರಿನಲ್ಲಿ ನಕಲಿ ಖಾತೆಯನ್ನ ರಚಿಸಿ ಅವ್ರಿಗೆ ಅಶ್ಲೀಲ ಫೋಟೋ ಬಿಡೋದಾಗಿರ್ಬೋದು, ವಿಡಿಯೋಗಳನ್ನ ಬಿಡೋದಾಗಿರ್ಬೋದು, ಈ ರೀತಿಯಾದಂತ ಪೋಸ್ಟ್ ಗಳನ್ನ ಮಾಡ್ತಾನೆ ಬರ್ತಾ ಇದ್ನೆ. ನಿಜಕ್ಕೂ 13,500 ಮಹಿಳೆಯರಿಗೆ ತನ್ನ ಚಿತ್ರಗಳನ್ನ ಇಟ್ಕೊಂಡು ಅನೇಕ ತನ್ನ ಮೊಬೈಲ್ ನ ಪೊಲೀಸರು ವಶಪಡಿಸ್ಕೊಂಡಾಗ ಗೊತ್ತಾಗಿದೆ 10 ನಕಲಿ ಖಾತೆಗಳನ್ನ ಮಾಡಿದ್ದಾನೆ. ನಿಜಕ್ಕೂ 90ಕ್ಕೂ ಹೆಚ್ಚು ಇಮೇಲ್ ಐಡಿನ ಇಟ್ಕೊಂಡು ಖತರ್ನಾಕ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಈತ ಕಂಟಿನ್ಯೂಸ್ ಆಗಿ ಮಹಿಳೆಯರ ನಕಲಿ ಖಾತೆಯನ್ನ ರಚಿಸಿ ಅಶ್ಲೀಲ ಫೋಟೋಗಳನ್ನ ಬಿಡ್ತಾನೆ ಬಂದಿದ್ದು. 2 ವರ್ಷದ ಹಿಂದೆ ಈ ಒಂದು ಇವನ ಮೇಲೆ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಆ ಒಂದು ಮಹಿಳೆಯ ಪ್ರಕರಣ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. FIR ಕೂಡ ದಾಖಲಾದ್ಮೇಲೆ ಡೆಲ್ಲಿಯ ಪೊಲೀಸರು ಕೂಡ ಈತನನ್ನ ಹಿಡಿಲೇಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟವನ್ನ ಕೂಡ ಮಾಡ್ತಾರೆ. ಆತ ತಲೆ ಮರೆಸ್ಕೊಂಡು ಕರ್ನಾಟಕದ ಸಂಡೂರ್ಗೆ ಬರ್ತಾರೆ. ಸಂಡೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇವನ ಹಿಂದೆ ಪೊಲೀಸರು ಕೂಡ ಈತನನ್ನ ಬಿಟ್ಟಿರೋದಿಲ್ಲ. ನಿರಂತರವಾಗಿ ಈತನ ಹುಡುಕಾಟವನ್ನ ಕೂಡ ಮಾಡ್ತಾನೆ ಇದ್ರು. ಈತನ ಮೊಬೈಲ್ ನಲ್ಲಿರುವಂತ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೂಡ ಪಡೆದುಕೊಂಡಿದ್ರು. ದಾಖಲಾತಿಗಳ ಮೇರೆಗೆ ಪೊಲೀಸರು ಕೂಡ ದಿಢೀರ್ ಅಂತ ಹೇಳಿ ಆತನನ್ನ ಅರೆಸ್ಟ್ ಮಾಡಿರುವಂತದ್ದು ಕೂಡ ಇದೆ. ವಿದ್ಯಾರ್ಥಿನಿ ಕೊಟ್ಟಂತ ಈ ದೂರದ ಬಳಿಕ ಶುಭಂ ಅನ್ನ ಕೂಡ ಪೊಲೀಸರು ಬಂಧನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಆತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಗೂಗಲ್ ನಿಂದ ತಾಂತ್ರಿಕ ಮಾಹಿತಿಯನ್ನ ಪಡೆದುಕೊಂಡು ಬಂದಿರುವಂತದ್ದು. ನಿಜಕ್ಕೂ ಮಹಿಳೆಯರನ್ನ ಯಾವ ರೀತಿಯಾಗೂ ಕೂಡ ಯಾಮರಿಸಬಹುದು ಅನ್ನಕ್ಕೆ ಶುಭಂ ಕೂಡ ಈತನ ಆಗಿದ್ದಾನೆ ಅಂತ ಹೇಳ್ಬೋದು. 10 ನಕಲಿ ಖಾತೆಗಳನ್ನ ಇಟ್ಕೊಂಡಿದ್ದಾನೆ ಮತ್ತು 90ಕ್ಕೂ ಹೆಚ್ಚು ಇಮೇಲ್ ಐಡಿಗಳನ್ನ ಇಟ್ಕೊಂಡು ಈ ರೀತಿಯಾದಂತ ಈ ರೀತಿಯಾದಂತ ಒಂದು ಘಟನೆ ಮಾಡಿದ್ದಕ್ಕಾಗಿ ಪೊಲೀಸರು ಕೂಡ ಆತನನ್ನ ಬಂಧಿಸಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.